ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೊಸ ವರ್ಷದ ಪ್ರಯುಕ್ತ ರಾಯರ ಮಠದಲ್ಲೂ ಕೂಡ ಭಕ್ತರು ತುಂಬಿ ತುಳುಕ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಹೊರ ರಾಜ್ಯದಿಂದ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಜನಸಾಗರವೇ ನಿರ್ಮಾಣವಾಗಿದೆ. ಪ್ರತಿ ವರ್ಷಕ್ಕಿಂತಲೂ 2ರಷ್ಟು ಜನ ಈ ಬಾರಿ ಸೇರಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗಿನ ಜಾವ 5 ಗಂಟೆಯಿಂದಲೇ ಬೃಂದಾವನ ದರ್ಶನಕ್ಕೆ ಸಾಲು. ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹೊಸ ವರ್ಷದ ಮೊದಲ ದಿನ ಜೊತೆಗೆ ಇವತ್ತು ರಾಯರ ವಾರ, ಸಹಜವಾಗಿಯೇ ಭಕ್ತರ ಸಂಖ್ಯೆ ದುಪ್ಪಟ್ಟಾಗಿದೆ. ವರ್ಷದ ಮೊದಲನೇ ದಿನ, ಅದು ಗುರುವಾರ ಆಗಿರೋದ್ರಿಂದ ಇಷ್ಟು ಸಂಖ್ಯೆಯ ಭಕ್ತರು ಮಂತ್ರಾಲಯದಲ್ಲಿ ನೆರೆದಿರುವಂಥದ್ದು. ಈಗಾಗಲೇ ಮಂತ್ರಾಲಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿರೋದ್ರಿಂದ ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಮಠದ ಎಲ್ಲ ದ್ವಾರಗಳ ಮೂಲಕ ಭಕ್ತರಿಗೆ ಒಳ ಹೋಗ್ಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೀಗ ಇಲ್ಲಿ ಸೇವಾ ಕೌಂಟರ್ನಲ್ಲಿರುವಂಥ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೇವಾ ಕೌಂಟರ್ಗೆ ಕ್ಯೂವಲ್ಲಿ ನಿಂತ್ಕೊಂಡು ಭಕ್ತರು ಹೋಗ್ತಿರುವಂಥದ್ದು. ದೇಶದ ಮೂಲೆ ಮೂಲೆಯಿಂದ, ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಇಲ್ಲಿಗೆ ಆಗಮಿಸಿರುವಂಥದ್ದು. ಒಂದು ಕೌಂಟರ್ಗೆ ಹೋಗಬೇಕಾದ್ರೆ ಎಷ್ಟೊಂದು ದೊಡ್ಡ ಕ್ಯೂ ಇದೆ ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಸೇವಾ ಕರ್ತರಿಗೆ ಏನೋ ಒಂದು ಪ್ರವೇಶವನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದು ಯಾವ ರೀತಿಯಾದ ಪರಿಸ್ಥಿತಿ ಇದೆ, ಅಲ್ಲಿ ನೂಕುನುಗ್ಗಲ ಪರಿಸ್ಥಿತಿ ಉಂಟಾಗಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿರುವಂಥದ್ದು. ಅದರಲ್ಲೂ ಕೂಡ ಹೊಸ ವರ್ಷ, ಇಡೀ ವರ್ಷ ಒಳ್ಳೆಯದಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ, ರಾಯರ ದರ್ಶನವನ್ನು ಪಡೀಲಿಕ್ಕೆ ಭಕ್ತರು ಆಗಮಿಸಿರುವಂಥದ್ದು. ಜೊತೆಗೆ ನಾವು ಏನು ವೃಂದಾವನಕ್ಕೆ ತೆರಳಿಕ್ಕೆ ಇರ್ತಕ್ಕಂಥ ಒಂದು ಕ್ಯೂವನ್ನು ಕೂಡ ನಿಮಗೆ ತೋರಿಸ್ತೀವಿ. 2-3 ಲೈನಲ್ಲಿ ಆ ಒಂದು ಕ್ಯೂ ಇರುವಂಥದ್ದು. ಮತ್ತು ಒಂದು ರೀತಿಯ ಬ್ರಿಡ್ಜನ್ನು ಇತ್ತೀಚೆಗೆ ಆ ಮಠದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಆ ಸೇತುವೆ ಮೂಲಕ ಏನು ದರ್ಶನಕ್ಕೆ ಭಕ್ತರು ತೆರಳುವಂಥದ್ದು. ಅಂದರೆ ಕೆಳಗಡೆ ಕೂಡ ಭಕ್ತರು ಓಡಾಡಲಿಕ್ಕೆ ಅವಕಾಶ ಇದೆ, ಮೇಲ್ಗಡೆ ಹೋಗುವಂತಹ ಭಕ್ತರು ದರ್ಶನಕ್ಕೆ ಹೋಗುವಂಥದ್ದು. ಅದು ನಿಜಕ್ಕೂ ಕೂಡ ಎಷ್ಟು ದೊಡ್ಡ ಕ್ಯೂ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಠದ ಆರಂಭದಿಂದ ಹಿಡಿದು ಮುಖ್ಯ ದ್ವಾರದವರೆಗೂ ಕೂಡ ಆ ಕ್ಯೂ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇವರೆಲ್ಲ ಏನು ಜನ ಕಾಣ್ತಾ ಇದ್ದಾರೆ, ಇದರಲ್ಲಿ ಕೆಲವರು ಈಗಾಗಲೇ ದರ್ಶನ ಪಡೆದಿರುವವರು ಮತ್ತು ದರ್ಶನಕ್ಕಾಗಿ ನಿಂತಿರುವವರು ಇಲ್ಲಿ ನಾವು ನೋಡ್ತಾ ಇದ್ವಿ. ಹೊಸ ವರ್ಷದ ಒಂದು ಸಂಭ್ರಮ ಒಂದು ಕಡೆ ಆದರೆ, ಹೊಸ ವರ್ಷದ ದಿನ ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಅಂತಲೇ ಕರೆಸಿಕೊಳ್ಳುವ ಗುರುರಾಯರ ಒಂದು ಆಶೀರ್ವಾದ, ಅನುಗ್ರಹವನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದಿರುವುದನ್ನು ನಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಪರಿಮಳ ಪ್ರಸಾದದ ಕೌಂಟ್ರನ್ನು ಕೂಡ ನಿಮಗೆ ನಾವು ತೋರಿಸುವ ಪ್ರಯತ್ನ ಮಾಡ್ತೀವಿ. ಆ ಒಂದು ಪರಿಮಳ ಪ್ರಸಾದದ ಕೌಂಟ್ರಲ್ಲೂ ಕೂಡ ಎಷ್ಟೊಂದು ಜನ ಇರುವಂಥದ್ದು, ರಶ್ ಆಗಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಿಜಕ್ಕೂ ಹೊಸ ವರ್ಷ ಆರಂಭದ ದಿನ ಒಂದು ರಾಯರ ಅನುಗ್ರಹ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಭಕ್ತರು ಇಲ್ಲಿ ಆಗಮಿಸಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಏನು ರಾಯರ ಆರಾಧನಾ ಮಹೋತ್ಸವದಲ್ಲಿ ಯಾವ ರೀತಿಯಲ್ಲಿ ಜನ ಸೇರ್ತಾರೋ, ಭಕ್ತರು ನೆರೆದಿರ್ತಾರೋ, ಅದೇ ರೀತಿಯಲ್ಲಿ ಭಕ್ತರು ನೆರೆದಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನಿಜಕ್ಕೂ ಕೂಡ 2026 ಈ ವರ್ಷ ಏನಿದೆ, ಪ್ರತಿ ವರ್ಷಕ್ಕಿಂತಲೂ ಮಂತ್ರಾಲಯ ರಾಯರ ಮಠಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ಮತ್ತು ರಾಯರ ದರ್ಶನಕ್ಕಾಗಿ ನಿಜಕ್ಕೂ ಹಾತೊರಿತಾ ಇದ್ದಾರೆ. ಹೀಗಾಗಿ ಏನು ಒಂದು ರೀತಿಯಲ್ಲಿ ಮಠದಲ್ಲಿ ಕೊಠಡಿಗಳ ವ್ಯವಸ್ಥೆ ಇರ್ಬೋದು, ಪ್ರಸಾದದ ವ್ಯವಸ್ಥೆಗೆ ಮಠದ ಆಡಳಿತ ಮಂಡಳಿ ಒಂದು ರೀತಿಯಲ್ಲಿ ಹರಸಾಹಸವನ್ನು ಪಡ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ ಟಿವಿ, ಮಂತ್ರಾಲಯ. ರಾಯರ ವಾರ ಒಂದು ಕಡೆ, ಮತ್ತೊಂದು ಕಡೆ ಹೊಸ ವರ್ಷ, ಎರಡೂ ಕೂಡ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಸಹಜವಾಗಿಯೇ ಭಕ್ತರು ಹೊಸ ವರ್ಷವನ್ನು ರಾಯರ ಅನುಗ್ರಹದಿಂದ ಆರಂಭಿಸಬೇಕು ಅಂಥೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರುವಂಥದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಮಂತ್ರಾಲಯದ ಆವರಣ. ಎಲ್ಲಿ ನೋಡಿದರೂ ಕೂಡ ಬರೀ ಜನರೇ ಕಾಣಿಸ್ತಾ ಇದ್ದಾರೆ. ಇವತ್ತು ಮತ್ತು ನಾಳೆ ಇದೇ ರೀತಿ ಭಕ್ತರ ಸಂಖ್ಯೆ ಇರುತ್ತೆ. ಹಾಗಾಗಿ ಮಂತ್ರಾಲಯದ ಕಡೆ ಹೋಗೋರು, ರಾಯರ ಅನುಗ್ರಹಕ್ಕೆ ಪಾತ್ರರಾಗೋದಕ್ಕೆ ಹೋಗೋರು ಸ್ವಲ್ಪ ತಮ್ಮ ಪ್ಲಾನ್ಗಳಿದ್ದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಕೂಡ ಒಳಿತು. ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ರಶ್ ಇದೆ. ಯಾವ ಪ್ರಮಾಣದಲ್ಲಿ ಭಕ್ತರು ಸೇರಿದ್ದಾರೆ ಅನ್ನೋದನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಳಗ್ಗಿನ ಜಾವ 5 ಗಂಟೆಯಿಂದಲೇ ರಾಯರ ದರ್ಶನಕ್ಕೆ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಹರಿದು ಬಂದಿದ್ದಾರೆ. ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಮೇಯ್ನ್ ನಮಗೆ ದಾರಿ ತೋರಿಸೋರೇ ಗುರುಗಳು. ಅದರಿಂದ ನಾನು ಫಸ್ಟ್ ಡೇ ಆಫ್ ದ ಕ್ಯಾಲೆಂಡರ್ ಇಯರ್ ಅಂತ ನಾನು ತೊಗೊಂಡಿರೋದ್ರಿಂದ ನಾನು ಫಸ್ಟ್ ಗುರುಗಳನ್ನ ದರ್ಶನ ಮಾಡಬೇಕು ಅಂತ ಬಂದಿದ್ದೀನಿ.
ಮತ್ತು ನಮಗೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ಪಾಸಿಟಿವ್ ವೈಬ್. ಯಾಕಂದರೆ ಹಿಂದೂಗಳಿಗೆ ದೇವಸ್ಥಾನ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ದೇವಸ್ಥಾನಕ್ಕೋಸ್ಕರನೇ ನಾವು ಬರೋದು. ದೇವರ ಆಶೀರ್ವಾದ ಮತ್ತು ಅವರ ಬ್ಲೆಸ್ಸಿಂಗ್ಸ್ ಇಲ್ಲದೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಗುರು ದರ್ಶನಕ್ಕೋಸ್ಕರ ಬಂದಿದ್ದೀವಿ. ನೀವೆಲ್ಲಿಂದ ಬಂದಿರೋದು? ಸರ್ ನಾನು ಮಂಡ್ಯ. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ನಾನು ತುಂಬ ಸಲ ಬಂದಿದ್ದೀನಿ ಇಲ್ಲಿಗೆ. ಸೊ ನಂಗೆ ತುಂಬಾ ಒಳ್ಳೆಯದಾಗಿದೆ. ಸೊ ಇಯರ್ ಫಸ್ಟು ಏನಕ್ಕೆ ಬಂದಿದ್ದೀನಿ ಅಂದರೆ ಇನ್ನು ಇಯರ್ ಪೂರ್ತಿನೇ ಖುಷಿಯಾಗಿರೋಣ, ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಬಂದಿದ್ದೀನಿ. ಸೊ ಅಷ್ಟೇ ಅಲ್ಲದೆ ತುಂಬ ರಶ್ ಇದೆ. ರಶಲ್ಲೂ ಕೂಡ ನನಗೆ ತುಂಬಾ ಚೆನ್ನಾಗಿ 2 ಸಲ ದರ್ಶನ ಮಾಡಿದ್ದೀವಿ. ಅದು ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ನೀವೆಲ್ಲಿಂದ ಬಂದಿರೋದು? ನಮಸ್ತೆ ಸರ್, ನಾನು ಮೈಸೂರಿಂದ ಬಂದಿದ್ದೀನಿ. ಸೊ ಇದು ವರ್ಷ ನಮ್ಮ ಹಿಂದೂಗಳಿಗಲ್ಲ, ಆದರೂ ಒಂದು ಕ್ಯಾಲೆಂಡರಲ್ಲಿ ಒಂದು ಚೇಂಜಸ್ ಇರುತ್ತೆ ಅನ್ನೋದು, ನಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ತೊಗೋಬೇಕು ಅನ್ನೋದಕ್ಕೋಸ್ಕರ ರಾಯರ ದರ್ಶನ ಆಗಲೇಬೇಕು. ಇಲ್ಲಿಂದನೇ ನಮ್ಮದು ಹೊಸ ಜರ್ನಿ ಮತ್ತೆ 2026 ಫುಲ್ಫಿಲ್ ಆಗಿರಲಿ, ತುಂಬ ಚೆನ್ನಾಗಾಗಲಿ ಅನ್ನೋದಕ್ಕೋಸ್ಕರ ಬಂದಿದ್ದೀವಿ. ರಾಯರು ಇಷ್ಟೊಂದು ಜನ ಭಕ್ತರು ಬಂದಿದ್ದಾರೆ, ಆದರೂ ನಮಗೆ ದರ್ಶನ ಆಗುತ್ತೋ ಇಲ್ವೋ ಅಂದರೂ ಬರೀ ಒಂದು 10 ಮಿನಿಟ್ಸ್ನಲ್ಲಿ ದರ್ಶನ ಕೊಟ್ಟಿದ್ದಾರೆ. ರಾಯರು ಎಲ್ಲರನ್ನೂ ಕರ್ಕೊಂತಾರೆ ಅನ್ನೋ ಒಂದು ಮನೋಭಾವನೆ. ರಾಯರು ನಂಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಈ 2 ವರ್ಷದಿಂದ ನಾನು ಬರೋಕ್ಕೆ ಶುರು ಮಾಡಿರೋದು. ಆ 2 ವರ್ಷದಲ್ಲಿ ನಂಗೆ ತುಂಬ ಒಳ್ಳೇದಾಗ್ತಾ ಇದೆ. ಇನ್ನೂ ಆಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಬಂದಿದ್ದೀನಿ. ಥ್ಯಾಂಕ್ ಯು. ನೀವೆಲ್ಲಿಂದ ಬಂದಿದ್ರಿ? ದರ್ಶನ ಆಯ್ತಾ? ಸರ್ ನಮಸ್ತೆ ಸರ್. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನಿದು 2ನೇ ಸರಿ ಬರ್ತಾ ಇರೋದು, ಬ್ಯಾಂಗ್ಳೂರಿಂದ ಬರ್ತಾ ಇರೋದು ಸರ್. ರಾಯರನ್ನ ನಮ್ದಾಗಿಂದನೂ ಕಷ್ಟ ಅನ್ನೋದು ಏನು ಜೀವನದಲ್ಲಿ ಇಲ್ಲ, ತುಂಬ ಒಳ್ಳೇದಾಗ್ತಾ ಇದೆ. ರಾಯರು ಈ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ ಸರ್. ಓಕೆ.